ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ಸಮಸ್ತ ವೀಕ್ಷಕರಿಗೂ ಸುಸ್ವಾಗತಗಳು. ನೋಡಿ, ವಾಸ್ತು ಜ್ಯೋತಿ ಕಾರ್ಯಕ್ರಮದಲ್ಲಿ ಮಾಸ ಭವಿಷ್ಯ ಅಂದರೆ ಮಾರ್ಚ್ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳು ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈಗ ನಮಗೆ ಗ್ರಹಗಳು ಯಾವ ಯಾವ ಪರಿಸರ ಅಂದರೆ ರಾಶಿಗಳಲ್ಲಿ ಸಂಚಾರ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುರು ಮಿಥುನ ರಾಶಿ, ಕೇತು ಸಿಂಹ ರಾಶಿ, ಹಾಗೆಯೇ ನೋಡಿ 4 ಗ್ರಹಗಳು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಕುಜ, ಇವಾಗ ನಮಗೆ ಕುಜ ಯಾವಾಗ ಕುಂಭರಾಶಿಯಲ್ಲಿ ಧರಿಷ್ಠ ನಕ್ಷತ್ರದಲ್ಲಿ ಸ್ವಂತ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿದೆ, ಒಳ್ಳೆ ಫಲ ಕೊಡುತ್ತೆ. ರಾಹು ಕೂಡ ಶತಭಿಷ ನಕ್ಷತ್ರದಲ್ಲಿ ಸ್ವಂತ ನಕ್ಷತ್ರದಲ್ಲೇ ಸಂಚಾರ ಮಾಡ್ತಿರೋದ್ರಿಂದ ಅಧಿಕ ಫಲ ನಿರೀಕ್ಷಿಸ್ಬೋದು. ಇನ್ನು ಬುಧ ಮತ್ತೆ ರವಿ ಕುಜನೊಂದಿಗೆ ಒಳ್ಳೆ ಫಲ ಕೊಡುತ್ತೆ, ಬುಧ ರಾಹುವಿನೊಂದಿಗೆ ಒಳ್ಳೆ ಫಲ ಕೊಡುತ್ತೆ. ಈಗ ವಿಶೇಷತೆ ಮಾರ್ಚಲ್ಲಿ ಏನು ಅಂದರೆ ಶುಕ್ರ ಉಚ್ಚ ಸ್ಥಾನ ಅಂದರೆ ಎಕ್ಸಾಲ್ಟೆಡ್ ಪೊಸಿಷನ್ಗೆ ಹೋಗ್ತಾ ಇದೆ, ಅಲ್ಲಿ ಶನಿ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಶನಿ ಶುಕ್ರನ ಯುತಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಒಂಥರ ಖಂಡಿತ ಅಂತ ಹೇಳ್ಬೋದು. ಕರ್ಮಕಾರಕನ ಜೊತೆ ಯಾವಾಗ ಶನಿ ಸೇರ್ಕೋತಾರೋ ಅದು ಉಚ್ಚ ಶನಿ ಸೇರ್ಕೊಳುತ್ತೋ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆ ನೋಡಿ. ಬುಧ ರಾಹು ಬಿಸ್ನೆಸ್ ಆಪರ್ಚುನಿಟಿ ಜಾಸ್ತಿ ಕಾಣಿಸ್ತಾ ಇದೆ. ಜೊತೆಗೆ ಶುಕ್ರ ಮತ್ತು ಶನಿ ನಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಾಣಿಸ್ತಾ ಇದೆ. ಸೊ ಮಾರ್ಚ್ ತಿಂಗಳಲ್ಲಿ ವ್ಯಾಪಾರ ವ್ಯವಹಾರ ವಹಿವಾಟುಗಳು ಹೆಚ್ಚಾಗ್ತವೆ. ಸೊ ಓವರ್ ಆಲ್ ನಾವು ಈಗ ಭಾರತ ದೇಶದಲ್ಲಿ ತಗೊಂಡ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆ ನಿಮ್ಗೆ ಅವಕಾಶಗಳು ಸಿಗುತ್ತೆ, ಅಥವಾ ದೊಡ್ಡ ದೊಡ್ಡ ಕಂಪ್ನೀಸ್ ಗ್ರೋತ್ ಚೆನ್ನಾಗಿರುತ್ತೆ. ಎಲ್ಲ ರೀತಿಯೂ ನಿಮಗೆ ಪಾಸಿಟಿವ್ ಕಾಣಿಸ್ಬೋದು ಮಾರ್ಚ್ ತಿಂಗಳಲ್ಲಿ. ಓವರ್ ಆಲ್ ಆಗಿ ಗ್ರಹಗತಿಗಳು ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ನಾವು ಮಾರ್ಚ್ ತಿಂಗಳಲ್ಲಿ ಅಂದರೆ ಮಾರ್ಚ್ 3 ಗ್ರಹಣ, ಚಂದ್ರಗ್ರಹಣ. ಈಗ ಚಂದ್ರ ಕೇತು ಜೊತೆ ಸೇರ್ತಾ ಇದೆ ಮಾರ್ಚ್ 3ನೇ ತಾರೀಕು. ಎದುರುಗಡೆ 4 ಗ್ರಹಗಳು, ಅಲ್ಲಿ ಸೂರ್ಯನೂ ಇದೆ, ಬುಧನೂ ಇದೆ, ರಾಹುನೂ ಇದೆ, ಕುಜನೂ ಇದೆ. ಸೊ ಆ ಗ್ರಹಗಳಲ್ಲಿ ಪರಿವರ್ತನೆ ಯಾರ್ಯಾರಿಗೆ ನೋಡಿ, ಏನು ನಮ್ಮ ಭಾರತ ದೇಶಕ್ಕೆ ಇದು ಗ್ರಹಣದಿಂದ ಏನು ಅಂತ ಪ್ರಭಾವ ಬೀಳ್ತಾ ಇಲ್ಲ. ಮಿಥುನ ರಾಶಿಯಲ್ಲಿರೋ ಗುರು ದೃಷ್ಟಿ 4 ಗ್ರಹಗಳು ಕನೆಕ್ಟ್ ಆಗ್ತಾ ಇದ್ದಾರೆ. ಸೊ ವಧುವರ ಅನ್ವೇಷಣೆಗೆ, ವ್ಯಾಪಾರ ವ್ಯವಹಾರಗಳಿಗೆ, ಶುಭ ಕಾರ್ಯಗಳಿಗೆ ಎಲ್ಲದಕ್ಕೂ ಈ 4 ಗ್ರಹ ಗುರು ಜೊತೆ ಕನೆಕ್ಟ್ ಆಗ್ತಿರೋದ್ರಿಂದ ಒಳ್ಳೆಯದೇ ರಿಸಲ್ಟ್ ಕೊಡುತ್ತೆ. ನಿಮ್ಗಿಲ್ಲಿ ಈಗ ಎಕ್ಸಾಂಪಲ್ ಕುಜ ಇದ್ದಾಗ ಸ್ವಲ್ಪ ಅಣ್ಣ ತಮ್ಮಂದ್ರು ಚೆನ್ನಾಗಿ ನೋಡ್ಕೊಳ್ಳೋದಾಗಲಿ, ರಾಹು ಇದ್ರೆ ದುರ್ಗಾದೇವಿ ಆರಾಧನೆ ಮಾಡೋದಾಗಲಿ, ಇದರ ಸಣ್ಣ ಪುಟ್ಟ ನೀವು ಪರಿಹಾರಗಳು ಮಾಡ್ಕೊಳ್ತಾ ಇದ್ರೆ ನಿಮಗೆ ಅನುಕೂಲ ರಿಸಲ್ಟೇ ಸಿಗುತ್ತೆ, ಒಳ್ಳೆ ಪಾಸಿಟಿವ್ ರಿಸಲ್ಟೇ ಸಿಗುತ್ತೆ. ನಮ್ಗೆ ಇವಾಗ ಮಾರ್ಚ್ 4 ಮಾರ್ಚ್ 4ನೇ ದಿವಸ ಹೋಳಿ ಹಬ್ಬ. ಈಗ ಮಾರ್ಚ್ 3 ತಗೊಳ್ಳಿ, ಮಾರ್ಚ್ 3 ನಿಮಗೆ ಪಾಲ್ಗುಣಿ ಶುಕ್ಲ ಪಕ್ಷ ಹುಣ್ಣಿಮೆ. ಸೊ ಅದು ಲಕ್ಷ್ಮೀ ಜಯಂತಿ ಕೂಡ ಆಗುತ್ತೆ. ಸೊ ಅಲ್ಲಿಂದ ನಿಮಗೆ ಪಾಸಿಟಿವ್ ರಿಸಲ್ಟ್ಗಳು ಎಲ್ಲರೂ ಸಿಗ್ತಾ ಇರುತ್ತೆ, ಏನು ಚಿಂತೆ ಇಲ್ಲ. ಮಾರ್ಚ್ 19 ಯುಗಾದಿ, ಶ್ರೀ ಪರಾಭವ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಹಾಗಾಗಿ ಯುಗಾದಿಗೋಸ್ಕರ ಎಲ್ಲ ಮನೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ಮನೆ ನೀಟ್ ಮಾಡ್ಕೊಳ್ಳಿ. ಸೊ ಯುಗಾದಿಯಿಂದ ಎಲ್ಲರಿಗೂ ಶುಭನೇ, ಚಿಂತೆ ಮಾಡೋ ಅಂಥ ಅವಶ್ಯಕತೆ ಇಲ್ಲ. 26ನೇ ತಾರೀಕು ರಾಮನವಮಿ ಆಚರಿಸಿದ್ರೇನೆ ನಿಮಗೆ ನೋಡಿ, ಪುರುಷೋತ್ತಮನಾದ ರಾಮ ಆ ರಾಮಾಯಣ ಓದೋದ್ರಿಂದ, ಆ ರಾಮಾಯಣನ ಕಥೆ ಕೇಳೋದ್ರಿಂದ ನಿಮಗೆ ಪರಿಹಾರಗಳು ತಾನೇ ಆಗುತ್ತೆ. ಜೀವನದಲ್ಲಿ ಹೆಂಗೆ ನಾವು ಲೈಫ್ ಸ್ಟೈಲ್ ಇಟ್ಕೋಬೇಕು, ಹೆಂಗೆ ನಡ್ಕೊಂಡು ಹೋಗ್ಬೇಕು ಅಂತ ಅದೇ ಉತ್ತಮ ಪರಿಹಾರ. ಸೊ ನನ್ನ ಕಾನ್ಸೆಪ್ಟ್ ಏನು ಅಂತಂದರೆ, ನೀವು ಹಬ್ಬನ ಕರೆಕ್ಟಾಗಿ ಆಚರಿಸಿದ್ರೆ ಅದೇ ಪರಿಹಾರ. ಹಬ್ಬಗಳನ್ನ ಆಚರಣೆಯೇ ಪರಿಹಾರ ರೂಪದಲ್ಲಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ವಿಶೇಷವಾಗಿ ಪರಿಹಾರ ಮಾಡೋಂಥ ಅವಶ್ಯಕತೆಯೇ ಇಲ್ಲ. ಹಬ್ಬನ ವ್ರತ ನಿಯಮ ನಿಷ್ಠೆಯಿಂದ ಆಚರಿಸಿದ್ರೆ ಅದೇ ಪರಿಹಾರ ರೂಪದಲ್ಲಿ ನಿಮಗೆ ವರ್ಕ್ ಆಗ್ತಾ ಇರುತ್ತೆ. ದ್ವಾದಶ ರಾಶಿ ಫಲ ಮಾರ್ಚ್ ತಿಂಗಳಲ್ಲಿ ಮೇಷರಾಶಿಯವರಿಗೆ 11ನೇ ಮನೆಯಲ್ಲಿ 4 ಗ್ರಹಗಳು, ರಾಹು 11ರಲ್ಲಿ, ಬುಧ 11ರಲ್ಲಿ, ಕುಜ ರವಿ 11ರಲ್ಲಿ ಕೆಲಸ ಕಾರ್ಯ ಹುಡುಕ್ತಾ ಇದ್ರೆ ಅದು ತುಂಬ ಚೆನ್ನಾಗಿದೆ. ಅಣ್ಣ ತಮ್ಮಂದ್ರಿಂದ ಬಲ, ಭೂಮಿಯಿಂದ ಲಾಭ, ವಾಹನದಿಂದ ಲಾಭ. ಸೊ ನಿಮಗೆ ಓವರ್ ಆಲ್ ತುಂಬ ಚೆನ್ನಾಗಿದೆ. 12ರ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದರೆ ಶುಭ ಕಾರ್ಯಗಳಿಗೂ ಅನುಕೂಲ ಮಾಡಿಕೊಡುತ್ತೆ. ಸೊ ಶನಿ ಜೊತೆ ಯುತಿಯಾಗಿದೆ ನಿಮಗೆ. ನೋಡಿ, ಮೇಷರಾಶಿಯವರಿಗೆ ಕರ್ಮಾಧಿಪತಿ ಶನಿ ಆಗ್ತಾನೆ, ಲಾಭಾಧಿಪತಿ ಶನಿ ಆಗ್ತಾನೆ, 10, 11ನೇ ಮನೆ ಅಧಿಪತಿ ಆಗಿರೋದ್ರಿಂದ ಮೇಷರಾಶಿಯವರಿಗೆ ಶನಿ ಜೊತೆ ಶುಕ್ರ ಸೇರ್ಕೊಡ್ತಿದೆ. ಶುಕ್ರ 2, 7ನೇ ಮನೆ ಅಧಿಪತಿ. ಹಾಗಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಎಲ್ಲ ರೀತಿಯಲ್ಲೂ ನಿಮಗೆ ಶುಭದಾಯಕವಾಗಿದೆ. ಈಗ ಮಾರ್ಚ್ ತಿಂಗಳ ಗ್ರಹಗತಿ. ಪಂಚಮದಲ್ಲಿ ನಮಗೆ ಕೇತು ಒಂದು ಪರಿಹಾರ ಬೇಕು ಮಾರ್ಚ್ ತಿಂಗಳಲ್ಲಿ. 3ನೇ ಮನೆಯಲ್ಲಿ ಗುರು ದೃಷ್ಟಿ ಕೂಡ 11ನೇ ಮನೆಯಲ್ಲಿ ಬೀಳ್ತಾರೆ. ಸೊ ನಿಮ್ಮ ಇಷ್ಟು ದಿವಸ ಮಾಡಿರೋ ಪ್ರಯತ್ನಗಳಿಗೆಲ್ಲ ಈ ಮಾರ್ಚ್ ತಿಂಗಳಲ್ಲಿ ಒಳ್ಳೆ ಫಲಗಳು ಸಿಗುತ್ತೆ ಅಂತ ಹೇಳ್ಬೋದು. ಶುಕ್ರ 12ರಲ್ಲಿದ್ದರೆ ಶುಭ ಕಾರ್ಯಗಳಿಗೆ ಖರ್ಚು ತೋರಿಸುತ್ತೆ. 2ನೇ ಮನೆ ಅಧಿಪತಿ 7ನೇ ಮನೆ ಅಧಿಪತಿ ಕುಟುಂಬದಲ್ಲಿ ಅಥವಾ ನಿಮ್ಮ ಪತಿ ಅಥವಾ ಪತ್ನಿಯಲ್ಲಿ ಅಥವಾ ಬಿಸ್ನೆಸ್ಗೋಸ್ಕರ ಹೂಡಿಕೆ ಮಾಡುವಂಥ ಚಾನ್ಸಸ್ ಹೆಚ್ಚಾಗಿ ಕಾಣುತ್ತೆ. ಇನ್ನು 11ರಲ್ಲಿ ರಾಹು ಇರೋದ್ರಿಂದ ಪ್ರಯಾಣಗಳಿಂದ ಲಾಭ, ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಇದ್ದರೆ ಅದರಿಂದ ಲಾಭ ಸಿಗುತ್ತೆ.
ನಿಮ್ಮ ಲಗ್ನಾಧಿಪತಿ ಮತ್ತು ಅಷ್ಟಮಾಧಿಪತಿನೇ 11ರಲ್ಲಿದೆ. ಆಕಸ್ಮಿಕ ಧನಲಾಭ, ನಿಮ್ಮ ಪ್ರಯತ್ನಗಳೇನಿತ್ತು ಇಷ್ಟಿಸ ಅದರಿಂದನೇ ಆಕಸ್ಮಿಕ ಲಾಭಗಳು ಬರುವಂತ ಚಾನ್ಸಸ್ ಇರುತ್ತೆ. ಬುಧ 3, 6ನೇ ಮನೆ ಅಧಿಪತಿ 11ರಲ್ಲಿದೆ. ನಿಮ್ದು ಮಾತುಕತೆ ಕಮ್ಯುನಿಕೇಶನ್ ಇಂದ ಲಾಭ ಕೊಡುವಂತ ಚಾನ್ಸಸ್ ಇರುತ್ತೆ. ಅಥವಾ ಮಾರ್ಕೆಟಿಂಗು, ಸೇಲ್ಸು, ಕಮ್ಯುನಿಕೇಶನ್ಸು, ಈ ತರ ವಿಷಯಗಳಲ್ಲಿ, ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ, ಅಗ್ರಿಮೆಂಟ್ಸ್ ಅಲ್ಲಿ ಅಥವಾ ಲೇವಾದೇವಿ, ಈ ತರ ಎಲ್ಲಾ ತರ ಕ್ಷೇತ್ರದಲ್ಲಿರೋರ್ಗೂ ಬುಧ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಈಗ ಅನುಕೂಲ ಹೆಚ್ಚಾಗಿದೆ. ಮೇಷರಾಶಿ ವಿದ್ಯಾರ್ಥಿಗಳಿಗೆ 4 ಗ್ರಹಗಳು ಮಾರ್ಚ್ ತಿಂಗಳಲ್ಲಿ 11ನೇ ಮನೆಯಲ್ಲಿದೆ. ಶುಕ್ರ 12ರಲ್ಲಿದ್ರೂ ಶುಭ ಫಲನೆ ಕೊಡುತ್ತೆ. ಓವರ್ ಆಲ್ ನಿಮಗೆ ತುಂಬಾ ಚೆನ್ನಾಗಿದೆ ಮಾರ್ಚ್ ತಿಂಗಳು. ನೀವು ಇಲ್ಲಿ ವಿಶೇಷವಾಗಿ ನೋಡಬೇಕಾಗಿರೋದು ಕೇತು ಪಂಚಮದಲ್ಲಿರೋದು, 12ರಲ್ಲಿ ಶನಿ ಇರೋದಕ್ಕೆ ಪರಿಹಾರ ಬೇಕಾಗಿರೋದು. ಹಾಗಾಗಿ ಪಂಚಮದ ಕೇತುಗೆ ಹೊಸ ಬೀದಿನಾಯಿಗೆ ಆಹಾರ ಕೊಡೋದು ಅಥವಾ ಗಣೇಶನ ಆರಾಧನೆ ಮಾಡೋದು. ನಂತರ ನೀವು ಕೇತುಗೋಸ್ಕರ ಫಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಕೇತು ಪರಿಹಾರ ಆಗುತ್ತೆ. ಅಥವಾ ದಿನನಿತ್ಯ ಒಂದು ಡೈರಿ ಬರೆಯೋ ಅಭ್ಯಾಸ ಇಟ್ಕೊಳ್ಳಿ, ಅದರಿಂದ ಕೂಡ ಕೇತು ಪರಿಹಾರ ಆಗುತ್ತೆ. ಈಗ ನಮಗೆ ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ಕಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಇದನ್ನೊಂದು 21 ಬಾರಿ ಹೇಳ್ಕೊಳ್ಳಿ. ಅಥವಾ ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ. ಅಥವಾ ಈಗ ರಾಮನವಮಿನೇ ಮಾರ್ಚಲ್ಲಿ ಬರ್ತಾ ಇರೋದ್ರಿಂದ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುತ್ತುಲ್ಯಂ ಶ್ರೀರಾಮನಾಮ ವರಾನನೆ ಇದನ್ನೊಂದು 21 ಬಾರಿ ನಿತ್ಯ ಹೇಳ್ಕೊಳ್ಳಿ. ಶನಿ ಶಾಂತಿ ಆಗುತ್ತೆ. ಸೊ ಓವರ್ ಆಲ್ ತಗೊಂಡ್ರೆ ಮಾರ್ಚ್ ತಿಂಗಳು ಮೇಷರಾಶಿಯವರಿಗೆ ಅತ್ಯುತ್ತಮವಿದೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ವೃಷಭ ರಾಶಿ ಮಾರ್ಚ್ ಮಾಸದಲ್ಲಿ ಯಾವ ಥರ ಫಲಗಳಿದೆ ಅಂತ ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ 4 ಗ್ರಹಗಳು. ಯಾವಾಗ ಕರ್ಮಸ್ಥಾನದಲ್ಲಿ 4 ಗ್ರಹಗಳಿದೆಯೋ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಸಿಗುತ್ತೆ. ಕೇಂದ್ರಕ್ಕೆ ಬಂತು, ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಯಿತು. 11ನೇ ಮನೆಯಲ್ಲಿ ಇರೋ ಶನಿ ಜೊತೆ ಶುಕ್ರ ಬಂದು ಯುತಿ ಆಗ್ತಾ ಇದೆ. ಸೊ ಹಾಗಾಗಿ ನಿಮಗೆ ಕೆಲಸ ಕಾರ್ಯ ಒಂದು ನೋಡಿ, ಲಗ್ನಾದಿ ಅಂದರೆ ರಾಷ್ಟ್ರಾಧಿಪತಿನೂ ಶುಕ್ರ ಆಗಿ 6ನೇ ಮನೆ ಅಧಿಪತಿನೂ ಶುಕ್ರ ಆಗುತ್ತೆ. ಹಾಗಾಗಿ ಸಾಲ ಗೀಲ ಸಿಗಬೇಕು ಅಥವಾ ಸಾಲ ತೀರಿಸಬೇಕು, ಎರಡಕ್ಕೂ ಈಗ ಶುಭ ಆಗಿದೆ. ಯಾಕಂದರೆ 6 ಅಂದರೆ ಋಣ ಶತ್ರುಗಳು, ಅವ್ರ ಮೇಲೆ ಜಯನೂ ಬರ್ತಾ ಇದೆ. ಶನಿನೂ 11ರಲ್ಲಿರೋದ್ರಿಂದ ಕೆಲಸ ಕಾರ್ಯಗಳಿಂದ ಲಾಭ. ಯಾಕಂದರೆ 6ನೇ ಮನೆ ಅಧಿಪತಿ ಶನಿ ಜೊತೆ ಯುತಿ ಆಗ್ತಿದೆ. ಸೊ ಶತ್ರುಗಳ ಮೇಲೆ ವ್ಯಯ, ಹಣಕಾಸು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದು ಬರುವಂಥ ಚಾನ್ಸಸ್ ಹೆಚ್ಚಾಗುತ್ತೆ ಮಾರ್ಚ್ ತಿಂಗಳಲ್ಲಿ. 2ನೇ ಮನೆಯಲ್ಲಿ ಗುರು ಇದ್ದರೆ 10ನೇ ಮನೆ ದೃಷ್ಟಿನೂ ಇದೆ. ಕುಟುಂಬದಲ್ಲಿ ಹಣಕಾಸಿನ ವಿಷಯದಲ್ಲಿ ನಿಮಗೆ ಲಾಭ ತಂದುಕೊಡುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚುತ್ತೆ. ಸೊ ಓವರ್ ಆಲ್ ತಗೊಂಡಾಗ ನಿಮಗೆ ಈ ತಿಂಗಳು ಮಾರ್ಚ್ ತಿಂಗಳು ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಆಪರ್ಚುನಿಟಿ ಚೆನ್ನಾಗಿ ಸಿಗುತ್ತೆ. ಇವಾಗ ಕೆಲಸ ಕಾರ್ಯಕ್ಕೆ ಆಪರ್ಚುನಿಟಿ, ಮೇಲಧಿಕಾರಿಯಿಂದ ಮೆಚ್ಚುಗೆ, ಹೊಸ ಕೆಲಸ ಹುಡುಕ್ತಾ ಇದ್ದೀರಾ, ಹೊಸ ಪ್ರಾಜೆಕ್ಟ್ ಹುಡುಕ್ತಾ ಇದ್ದೀರಾ, ಸಿಗೋವಂಥ ಮಾರ್ಚ್ ತಿಂಗಳಲ್ಲಿ ಸಿಗೋವಂಥ ಅವಕಾಶಗಳು ಹೆಚ್ಚಾಗುತ್ತೆ ವೃಷಭ ರಾಶಿಯವರಿಗೆ. ಸೊ ಗುರು 2ರಲ್ಲಿದ್ದರೆ ಶುಭ ಫಲ, ವಧುವರ ಅನ್ವೇಷಣೆಗೆ ಶುಭ. ಯಾಕಂದರೆ 2ನೇ ಮನೆಯಲ್ಲಿರೋ ಗುರು ಕುಜನ್ಗೂ ಕನೆಕ್ಟ್ ಆಗ್ತದೆ. ಸೊ ಯಾವಾಗ ಕುಜನ್ ಮೇಲೆ ದೃಷ್ಟಿ ಬೀಳ್ತಾ ಇದೆಯೋ ಗಂಡು ಸಿಗಕ್ಕೆ, ಈಗ ಹೆಣ್ಮಕ್ಳು ಇರ್ತಾರೆ, ಗಂಡು ಹುಡುಕ್ತಾ ಇರ್ತಾರೆ, ಅಂಥವ್ರಿಗೆ ಈ ತಿಂಗಳಲ್ಲಿ ಖಂಡಿತ ಸೆಟ್ ಆಗುತ್ತೆ. ವಧುವರ ಅನ್ವೇಷಣೆಗೆ ಅತ್ಯುತ್ತಮ, ಶುಭ ಕಾರ್ಯಗಳಿಗೆ ಉತ್ತಮ, ಕೆಲಸ ಕಾರ್ಯಗಳಲ್ಲಿ ಅನುಕೂಲ. ದೂರದಲ್ಲಿ ಏನಾದರೂ ಈಗ ವೀಸಾ ಪ್ರಯತ್ನ ಪಡ್ತಾ ಇದ್ದೀರಾ, ಬುಧ ಕನೆಕ್ಟ್ ಆಗುತ್ತೆ. ರಾಹು ಜೊತೆ ಬುಧ ಇರೋದ್ರಿಂದ ನಿಮಗೆ ಅದು ಅನುಕೂಲ ಮಾಡ್ಕೊಳುತ್ತೆ. ಗುರು ದೃಷ್ಟಿನೂ ಬಿದ್ದಿದೆ. ಹಾಗಾಗಿ ವೀಸಾ ತೊಂದರೆ ಇದ್ದರೆ ಈ ತಿಂಗಳಲ್ಲಿ ವೀಸಾ ಸಿಗೋಕ್ಕೆ ಅಥವಾ ದೂರ ಪ್ರವಾಸ ಮಾಡಬೇಕು, ಅದಕ್ಕೂ ಒಳ್ಳೆಯ ಅನುಕೂಲ ಮಾಡಿಕೊಡುತ್ತೆ. ಓವರ್ ಆಲ್ ವೃಷಭ ರಾಶಿಗೆ ಈ ತಿಂಗಳು ಲಾಭದಾಯಕವಾಗಿರ್ತಾರೆ. ಆದರೆ 4ನೇ ಮನೆ ಕೇತುವಿಗೆ ಪರಿಹಾರ ಬೇಕು. ಯಾಕಂದರೆ ಮಾನಸಿಕವಾಗಿ ಡಿಟ್ಯಾಚ್ ಆಗ್ತಾರೆ. ಮಾನಸಿಕವಾಗಿ ಏನೋ ಚಿಂತೆ ಕಾಡುತ್ತೆ, ಅಥವಾ ತಾಯಿ ಆರೋಗ್ಯದಲ್ಲಿ ಚಿಂತೆ ಇರುತ್ತೆ, ಅಥವಾ ಮನೆಗೆ ಪ್ಲಂಬರ್ಗಳು ಅವಾಗ ಬರ್ತಾ ಇರ್ತಾರೆ, ನೀರು ಸೋರ್ತಾ ಇರುತ್ತೆ ಈ ವರ್ಷದಲ್ಲಿ. ಹಾಗಾಗಿ ಕೇತುಗೆ ಪರಿಹಾರ ಅಗತ್ಯ ಇದೆ. ಕೇತುಗೋಸ್ಕರ ನೀವು ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಇದು ನಮ್ಮ ಮಂತ್ರ ಹೇಳ್ಕೊಳೋದಾಗಲಿ, ಅಥವಾ ಗಣೇಶನ ಅಷ್ಟೋತ್ತರಗಳು ಹೇಳ್ಕೊಳೋದಾಗಲಿ, ಅಥವಾ ಬೀದಿನಾಯಿಗೆ ಆಹಾರ ನೀಡೋದ್ರಿಂದ ಕೇತು ಪರಿಹಾರ ಆಗುತ್ತೆ. ಸೊ ಓವರ್ ಆಲ್ ತಗೊಂಡ್ರೆ ಮಾರ್ಚ್ ತಿಂಗಳು ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಿದೆ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯಲ್ಲಿ ಭಾಗ್ಯದಲ್ಲಿ ಇವಾಗ ನಿಮಗೆ 4 ಗ್ರಹಗಳ ಯುತಿ. ಭಾಗ್ಯದಲ್ಲಿ ಯಾವಾಗ 4 ಗ್ರಹಗಳು ಯುತಿ ಆಯಿತೋ ಆಪರ್ಚುನಿಟಿ ನಿಮಗೆ ಚೆನ್ನಾಗಿ ಸಿಗುತ್ತೆ. ಯಾಕಂದರೆ ಭಾಗ್ಯದ ಮೇಲೆ ಈಗ ಗುರು ದೃಷ್ಟಿ ಬೀಳ್ತಾ ಇದೆ. ಗುರು ಕುಜ ಕನೆಕ್ಟ್ ಆಗ್ತಾ ಇದೆ ನಿಮಗೆ. ಇನ್ನು ಗುರು ರಾಹು ಕನೆಕ್ಟ್ ಆದರೆ ಆಪರ್ಚುನಿಟಿ ಈ ತಿಂಗಳಲ್ಲಿ ಅತ್ಯುತ್ತಮವಾಗಿ ಸಿಗುತ್ತೆ. ಹೊಸ ಹೊಸ ಆಪರ್ಚುನಿಟಿ ಸಿಗುವಂಥ ಕಾಲ ಇದು. ಸೊ ಬುಧನು ನಿಮ್ಮ ರಾಷ್ಟ್ರಾಧಿಪತಿನೂ ರಾಹು ಜೊತೆ ಇದೆ. ಸೊ ಹಾಗಾಗಿ ನಿಮ್ಗೆ ಏನು ಅನುಕೂಲ ಈಗ ಅಂತಂದರೆ, ಆ ಹೊಸ ಕೆಲಸಕ್ಕಾಗಲಿ ಅಥವಾ ನಿಮ್ಮ ಕಮ್ಯುನಿಕೇಷನಿಂದ ಲಾಭ ಬರೋದಾಗಲಿ, ಪ್ರಯತ್ನಗಳಿಂದ ಲಾಭ ಬರೋದಾಗಲಿ, 4ನೇ ಮನೆ ಅಧಿಪತಿನೂ ಬುಧನಾಗಿ ಸೇರ್ತಾ ಇರೋದ್ರಿಂದ ವಾಹನ, ಮನೆ, ಅಲ್ಲಿ ಕುಜನೂ ಇದೆ ನಿಮಗೆ ಸಪೋರ್ಟ್ ಮಾಡೋಕ್ಕೆ. ಹಂಗೆ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ. ಈಗ ಅಷ್ಟಮದಲ್ಲಿ ನಡೀತಿತ್ತಲ್ಲ ಇಷ್ಟು ದಿವಸ, ಅಷ್ಟಮದಲ್ಲಿ ನಿಮಗೆ ಒತ್ತಡಗಳು, ಮನೆಯ ಕಿತ್ತಾಟಗಳು ಎಲ್ಲ ಕಡಿಮೆ ಆಗುತ್ತೆ. ಈಗ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ. ಯಾವಾಗ ಭಾಗ್ಯದಲ್ಲಿ ಕುಜಾರವಿ ಬಂತೋ ನಿಮಗೆ ಆರೋಗ್ಯ ವೃದ್ಧಿ ಮಾಡಿಕೊಡುತ್ತೆ.
ಜೊತೆಗೆ ರಾಹು ಆಪರ್ಚುನಿಟಿನೂ ಕ್ರಿಯೇಟ್ ಮಾಡಿಕೊಡುತ್ತೆ. ದೂರ ಪ್ರಯಾಣಗಳು, ಈಗ ಸಂಸಾರ ಸಮೇತ ಅಥವಾ ಫ್ಯಾಮಿಲಿ ಸಮೇತ ಟ್ರಿಪ್ ಹೋಗೋದು, ದೂರ ಪ್ರಯಾಣ ಮಾಡೋದು, ಅದಕ್ಕೂ ಅವಕಾಶ ಸಿಗುತ್ತೆ. ಫಾರಿನ್ ಹೋಗೋ ಆಸೆ ಇದ್ರೆ ಅಥವಾ ಅಲ್ಲಿ ವಿದ್ಯಾಭ್ಯಾಸ ಮಾಡೋ ಆಸೆ ಇದ್ರೆ ಅದನ್ನು ಈಗ ಪರಿಪೂರ್ಣತೆ ಅಥವಾ ಅದಕ್ಕೂ ಹೆಲ್ಪ್ ಮಾಡುತ್ತೆ. ವಿದ್ಯಾಭ್ಯಾಸಕ್ಕೂ ಅನುಕೂಲಕರವಾಗಿದೆ ಈಗ ಸಮಯ ಮಾರ್ಚ್ ತಿಂಗಳಲ್ಲಿ. ನಮ್ಗಿಲ್ಲಿ ನಿಮ್ಗೆ ಬೇಕಾಗಿದ್ರೆ 9ರಲ್ಲಿ ರಾಹು ಒಂದು ಫಿಕಲ್ ಅಂದ್ರೆ ಆ ಸರ್ಟನಿಟಿ ಕೊಡಲ್ಲ, ಅಂದ್ರೆ ಸ್ಟೆಬಿಲಿಟಿ ಕೊಡಲ್ಲ ನಿಮ್ಮ ಅದೃಷ್ಟಗಳಲ್ಲಿ. ಸೊ ರಾಹುಗೆ ಪರಿಹಾರ ಬೇಕು. ನಂತರ ಗುರು ಜನ್ಮದಲ್ಲೇ ಇರೋದ್ರಿಂದ ಹಾಗಾಗಿ ಗುರುದು ಪರಿಹಾರ ಬೇಕು. ರಾಹುಗೋಸ್ಕರ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಂ. ಈ ಮಂತ್ರದ ದಿನನಿತ್ಯ ಹೇಳ್ಕೊಳ್ಳಿ. ಗುರುಗೋಸ್ಕರ ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಇದನ್ನು ದಿನನಿತ್ಯ ಒಂದು 21 ಬಾರಿ ಹೇಳ್ಕೊಳ್ಳಿ. ಈಗ ಹಳದಿ ವಸ್ತ್ರದಾನ ಮಾಡಿ. ಈಗ ದಿನನಿತ್ಯ ಅರಿಶಿನ ನೀವು ಅಡಿಗೆಗೆ ಉಪಯೋಗಿಸೋದ್ರಿಂದ ಕೂಡ ನಿಮಗೆ ಗುರು ಶಾಂತಿ ಆಗುತ್ತೆ. ಸೊ ಗುರು ರಾಹು ಒಂದು ಬ್ಯಾಲೆನ್ಸ್ ಆದರೆ ಇನ್ನು ಮುಂಬರುವ ದಿನಗಳಲ್ಲಿ ಮಿಥುನ ರಾಶಿಗೆ ಒಳ್ಳೆ ಅವಕಾಶ, ಈಗಲೇ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ. ಇನ್ನು ಕರ್ಮಸ್ಥಾನದಲ್ಲಿ ಶನಿ ಇದ್ರೆ ಸ್ಥಾನದಲ್ಲಿ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಕೆಲಸದಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ. ಸೊ ಅದಕ್ಕೆ ನೀವು ಪ್ರಿಪೇರ್ ಆಗಬೇಕು. ಯಾಕೆ ಪಂಚಮಾಧಿಪತಿ ಆಗಿ 10ನೇ ಮನೇಲಿ ಇರುತ್ತೆ. ಪ್ರೀತಿ ಪ್ರೇಮ ಸಾಮರಸ್ಯದಲ್ಲೂ ಸ್ವಲ್ಪ ಹಿನ್ನಡೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಶುಕ್ರ ಶಾಂತಿ ಕೂಡ ಅಗತ್ಯ ಇದೆ. ಅವರೆಕಾಳು ದಾನ ಕೊಡೋದಾಗಲಿ ಅಥವಾ ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ಖಂಡಿತ ನಿಮಗೆ ಇದು ಪರಿಹಾರ ಆಗುತ್ತೆ. ಬಟ್ ಈ ತಿಂಗಳಲ್ಲಿ ನಿಮಗೆ ಫಲ ಚೆನ್ನಾಗೇ ಇರುತ್ತೆ. ಯಾಕಂದ್ರೆ ಭಾಗ್ಯದಲ್ಲಿ 4 ಗ್ರಹ ಇದೆ, ಗುರು ಕನೆಕ್ಟ್ ಆಗ್ತಾ ಇದೆ. ಸೊ ಹೊಸ ಹೊಸ ಆಪರ್ಚುನಿಟಿ ಅದೃಷ್ಟಗಳು ಈಗ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಎದುರ್ಕೊಳ್ಳೋಂಥದ್ದು ಏನಿಲ್ಲ. ಈ ತಿಂಗಳು ನಿಮಗೆ ಸುಖದಾಯಕವಾಗಿ ಇರುತ್ತೆ, ಒಳ್ಳೆಯದಾಗಿ. ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ 4 ಗ್ರಹಗಳ ಯುತಿ ಆಗ್ತಾ ಇದೆ. ಇಲ್ಲಿ ನಮಗೆ ಬುಧ ಒಂದು ನಿಮಗೆ ಅನುಕೂಲ ಮಾಡಿಕೊಡುತ್ತೆ. 3, 12ನೇ ಮನೆ ಅಧಿಪತಿಯಾಗಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ, ಅಥವಾ ದೂರದಿಂದ ಯಾವ್ದಾನ ವ್ಯಾಪಾರ ಮಾಡ್ತಾ ಇದ್ದೀರಾ, ಅಥವಾ ದೂರ ಪ್ರಯಾಣಕ್ಕೆ ಆಲೋಚನೆ ಮಾಡ್ತಾ ಇದ್ದೀರಾ, ಇಂಥದ್ದು ವಿಷಯಗಳಲ್ಲಿ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ, ವಿದ್ಯಾಭ್ಯಾಸದಲ್ಲಿ ಬುಧ ಅನುಕೂಲ ಮಾಡಿಕೊಡ್ತಾ ಇದೆ ನಿಮಗೆ. ಆದರೆ ರವಿ ನಮಗೆ ಅಷ್ಟಮದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕೊಡುತ್ತೆ. ನಮಗೆ ಕುಜ ನೋಡಿ 2ನೇ ಮನೆ ಅಧಿಪತಿ ನಿಮಗೆ ರವಿ 8ರಲ್ಲಿದ್ದರೆ ಕುಟುಂಬದವ್ರಿಗೆ ಏನಾದರೂ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಬರುತ್ತೆ. ಅದಕ್ಕೆ ಹಣಕಾಸು ಖರ್ಚಾಗೋದು ಅಥವಾ ಅದಕ್ಕೆ ದುಃಖ ಸಣ್ಣ ಪುಟ್ಟ ಉಂಟಾಗುವಂಥ ಚಾನ್ಸಸ್ ಇರುತ್ತೆ. ಕುಜ 8ರಲ್ಲಿ ನಮಗೆ ವಾದ ವಿವಾದಗಳು, ಕುಟುಂಬದಲ್ಲಿ ವಾದ ವಿವಾದ, ಪತಿ ಪತ್ನಿಯಲ್ಲಿ ವಾದ ವಿವಾದ, ಅಥವಾ ಆರೋಗ್ಯದಲ್ಲಿ ಸಮಸ್ಯೆ. ಹಾಗಾಗಿ ಇಲ್ಲಿ ನಮಗೆ ಸೂರ್ಯ ಕುಜಂಗೆ ಈಗ ಪರಿಹಾರ ಅಗತ್ಯ ಕರ್ಕಾಟಕ ರಾಶಿಯವರಿಗೆ. ಸೊ ಕುಜುಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳೋದು, ಓಂ ಕಾರ್ತಿಕೇಯ ನಮ, ಓಂ ಸುಬ್ರಹ್ಮಣ್ಯ ನಮ, ಓಂ ಷಣ್ಮುಗಾಯ ನಮ, ಓಂ ಮನಗಾಯ ನಮ, ಈ ಥರ ಒಂದು ಅಷ್ಟೋತ್ತರ ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಕುಜ ಶಾಂತಿ ಆಗುತ್ತೆ. ಅಣ್ಣ ತಮ್ಮಂದ್ರನ್ನ ಈಗ ಯುಗಾದಿ ಹಬ್ಬಕ್ಕೆ ಕರೆದು ಹಬ್ಬಗಳ ಆಚರಣೆಯೇ ಪರಿಹಾರ. ಸೊ ಹಬ್ಬಗಳಿಗೆ ಅಣ್ಣ ತಮ್ಮಂದ್ರನ್ನ ಕರೆದು ಅವ್ರಿಗೆ ಸಿಹಿ ತಿಂಡಿ, ತೊಗರಿಬೇಳೆ ಬೆಲ್ಲ ಒಬ್ಬಟ್ಟು ಮಾಡಿ ಅವರು ಕೊಡಿ, ಅದರಿಂದ ಖಂಡಿತ ಪರಿಹಾರ ಆಗುತ್ತೆ ಕುಜ ಪರಿಹಾರ. ಸೂರ್ಯಗೋಸ್ಕರ ಸೂರ್ಯನ ಉದಯಕ್ಕೆ ಎದ್ದು ಸೂರ್ಯಗೆ ಅರ್ಘ್ಯ ಕೊಡೋದಾಗಲಿ, ಸೂರ್ಯ ನಮಸ್ಕಾರ ಮಾಡೋದಾಗಲಿ, ಇದು ಸೂರ್ಯ ಪರಿಹಾರ ಆಗುತ್ತೆ. ಗೋಧಿ ದಾನ ಕೊಡೋದ್ರಿಂದ ಸೂರ್ಯ ಪರಿಹಾರ ಆಗುತ್ತೆ. ಸೊ ಈ ಪರಿಹಾರ ವಿಷಯಗಳು ಈ ಥರ ಆಯಿತು. ಜೊತೆಗೆ ಈ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಬುಧ ಅನುಕೂಲಕರವಾಗಿದೆ. ರಾಹು ಅನ್ಸ್ಟೇಬಲ್, ಅನ್ಸರ್ಟನಿಟಿ, ನಾವು ಅನ್ಕೊಂಡಿದ್ದ ಪ್ಲಾನು ಚೇಂಜ್ ಆಗ್ಬೋದು, ಲಾಭದಾಯಕವಾಗಿ ಇರ್ಬೋದು, ಕೆಲವು ಸಲ ನಷ್ಟನೂ ಉಂಟು ಮಾಡ್ಬೋದು. ಹಾಗಾಗಿ ರಾಹು ಕೇತುಗೆ ಪರಿಹಾರ ಬೇಕು. 2ನೇ ಮನೇಲಿ ಕೇತು ಇದ್ರೆ ಹಣ ನಿಲ್ಲೋದು ಕಷ್ಟ ಆಗಿ ಒಂದು 6 ತಿಂಗಳಿಂದ. ಸೊ ಈಗ ಮಾರ್ಚ್ ತಿಂಗಳಲ್ಲೂ ನಮ್ಗೆ ಅದೇ ಥರ ಚಿಂತೆ ಇರುತ್ತೆ. ಹಣಕಾಸು ಉಳಿಯೋದು ಕಷ್ಟ, ಖರ್ಚು ಹೆಚ್ಚಾಗಿರುತ್ತೆ. ಅಥವಾ ಮನೆಗೆ ಬಂದರೆ ನಿರಾಸೆ, ಸಮಾಜದಲ್ಲಿ ಚೆನ್ನಾಗಿರುತ್ತೆ ಮೂಡು, ಮನೆ ಬಂದಷ್ಟು ಸ್ವಲ್ಪ ಡಿಟ್ಯಾಚ್ ಆಗ್ತೀರಾ. ಹಾಗಾಗಿ ಇಲ್ಲಿ ಕೇತುಗೆ ಪರಿಹಾರ ಬೇಕು. ಬೀದಿ ನಾಯಿಗೆ ಆಹಾರ ಕೊಡೋದು, ಅಥವಾ ಗಣೇಶನ ಆರಾಧನೆ ಮಾಡೋದು, ಅಥವಾ ನೀವು ಒಂದು 2 ಪೇಜ್ ದಿನನಿತ್ಯ ಬರೆಯೋದು, ಇದರಿಂದ ಕೂಡ ನಾವು ಕೇತು ಪರಿಹಾರ ಮಾಡ್ಬೋದು. ಓವರ್ ಆಲ್ ಆಗಿ ತೊಗೊಂಡ್ರೆ ನೋಡಿ, ಈಗ ಭಾಗ್ಯದಲ್ಲಿ ಶನಿ ಶುಕ್ರರ ಯುತಿ ಆಗಿದೆ. ಸೊ ಅಲ್ಲಿ ನಿಮಗೆ ಲಾಭದಾಯಕವಾಗಿದೆ. ಶುಕ್ರ ಯಾವಾಗ ಶನಿ ಜೊತೆ ಸೇರ್ಕೊತೋ, ಅದು ಉಚ್ಚ ಸ್ಥಾನದಲ್ಲಿ ಸೇರ್ಕೊತೋ ನಿಮಗೆ ಅದೃಷ್ಟ ನಿಮಗೆ ಸ್ಟಾರ್ಟ್ ಆಗುತ್ತೆ ಈಗ ಆಕ್ಟಿವೇಟ್ ಆಗೋಕ್ಕೆ ಭಾಗ್ಯದಲ್ಲಿ ಶುಕ್ರ ಬಂದಾಗ. ಈಗ ನಮಗೆ ಕರ್ಕಾಟಕ ರಾಶಿಗೆ ನೋಡಿ, ಕರ್ಕ, ಸಿಂಹ, ಕನ್ಯಾ, ತುಲ 4ನೇ ಮನೆ ಅಧಿಪತಿ ಆಗುತ್ತೆ. ವಾಹನದಿಂದ ಲಾಭ, ಅಥವಾ ಮನೆ ರಿಪೇರಿ ಮಾಡಿಸೋದು, ರಿನೋವೇಷನ್ ಮಾಡಿಸೋದು, ಅಥವಾ ಮನೆ ತೊಗೊಳೋದು, ಇದೆಲ್ಲ ಆಲೋಚನೆ ಶುರು ಆಗುತ್ತೆ ಕರ್ಕಾಟಕ ರಾಶಿಯವ್ರಿಗೆ. ಜಾಗ ಚೇಂಜ್ ಮಾಡೋಕ್ಕೆ ಆಲೋಚನೆ ಆಗುತ್ತೆ. ಸೊ ಓವರ್ ಆಲ್ ಆಗಿ ನಿಮಗೆ ಈಗ ನಮ್ಗೆ ಮಿಶ್ರ ಫಲ ಅಂತ ಹೇಳ್ಬೋದು ಕರ್ಕಾಟಕ ರಾಶಿಯವ್ರಿಗೆ. ಅದರಲ್ಲೂ ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮಾತುಕತೆಯಲ್ಲಿ ಸ್ವಲ್ಪ ಸಹನೆ ಇರಲಿ. ಓವರ್ ಆಲ್ ಆಗಿ ಮಾರ್ಚ್ ತಿಂಗಳು ನಿಮಗೆ ಮಿಶ್ರ ಫಲ. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.